ಸಾರಿಗೆ ನೌಕರರ ಮುಷ್ಕರ ನಡೆಯುತ್ತೆ. ಸಾರಿಗೆ ಕಾರ್ಮಿಕ ಸಂಘಟನೆಗಳು ಈ ಮುಷ್ಕರಕ್ಕೆ ಕರೆಯನ್ನ ನೀಡಿವೆ. ಸಾರಿಗೆ ನೌಕರರ ಬೇಡಿಕೆ ಈಡೇರಿಸಿಲ್ಲ, ಹೀಗಾಗಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಸಾರಿಗೆ ನೌಕರರು. ಹಲವು ಬಾರಿ ಬೇಡಿಕೆ ಇಟ್ಟರೂ ಕೂಡ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಂದಿಸಿಲ್ಲ. 2 ವಾರ ಕಳೆದರೂ ಕೂಡ ಸಭೆ ಕರೆಯದ ಹಿನ್ನೆಲೆ ಆಗಸ್ಟ್ 5ನೇ ತಾರೀಕು ಮುಷ್ಕರಕ್ಕೆ ನಿರ್ಧರಿಸಿದೆ ಈ ಒಕ್ಕೂಟ. ಸೊ 2 ವಾರ ಕಳೆದರೂ ಕೂಡ ಇವರು ಸಭೆನೂ ಕರೀಲಿಲ್ಲ, ಈ ಕಡೆ ಬೇಡಿಕೆಗೆ ಸ್ಪಂದಿಸಲೂ ಇಲ್ಲ. ಹೀಗಾಗಿ ನಮಗೆ ಪ್ರತಿಭಟನೆ ಅನ್ನುವಂಥದ್ದು ಅನಿವಾರ್ಯ ಆಗಿದೆ, ಹೀಗಾಗಿ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳಿ ಈಗ ಸಾರಿಗೆ ನೌಕರರು ಪ್ರತಿಭಟನೆಯ ಹಾದಿಯನ್ನ ತುಳಿತಾ ಇದ್ದಾರೆ. 5ನೇ ತಾರೀಕು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಸಾರಿಗೆ ಎಲ್ಲ ಸಿಬ್ಬಂದಿ. ಆಗ ಜನಸಾಮಾನ್ಯರಿಗೆ ಇದರಿಂದ ತೊಂದರೆ ಆಗೋದು ನಿಶ್ಚಿತ. ಅಷ್ಟರೊಳಗಡೆನೆ ಈ ಸಾರಿಗೆ ನೌಕರರನ್ನ ಕರೆದು ಸರ್ಕಾರ ಮಾತಾಡಿಸುತ್ತಾ, ಅವರ ಬೇಡಿಕೆಗಳಿಗೆ ಸ್ಪಂದಿಸುತ್ತಾ ಕಾನೋಣ. ಇನ್ನು ಆಗಸ್ಟ್ 5ನೇ ತಾರೀಕು ಸಾರಿಗೆ ನೌಕರರ ಮುಷ್ಕರ ನಡೆಯುತ್ತೆ. ಸಾರಿಗೆ ಕಾರ್ಮಿಕ ಸಂಘಟನೆಗಳು ಈ ಮುಷ್ಕರಕ್ಕೆ ಕರೆಯನ್ನ ನೀಡಿವೆ. ಸಾರಿಗೆ ನೌಕರರ ಬೇಡಿಕೆ ಈಡೇರಿಸಿಲ್ಲ, ಹೀಗಾಗಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಸಾರಿಗೆ ನೌಕರರು. ಹಲವು ಬಾರಿ ಬೇಡಿಕೆ ಇಟ್ಟರೂ ಕೂಡ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಂದಿಸಿಲ್ಲ. 2 ವಾರ ಕಳೆದರೂ ಕೂಡ ಸಭೆ ಕರೆಯದ ಹಿನ್ನೆಲೆ ಆಗಸ್ಟ್ 5ನೇ ತಾರೀಕು ಮುಷ್ಕರಕ್ಕೆ ನಿರ್ಧರಿಸಿದೆ ಈ ಒಕ್ಕೂಟ. ಸೊ 2 ವಾರ ಕಳೆದರೂ ಕೂಡ ಇವರು ಸಭೆನೂ ಕರೀಲಿಲ್ಲ, ಈ ಕಡೆ ಬೇಡಿಕೆಗೆ ಸ್ಪಂದಿಸಲೂ ಇಲ್ಲ. ಹೀಗಾಗಿ ನಮಗೆ ಪ್ರತಿಭಟನೆ ಅನ್ನುವಂಥದ್ದು ಅನಿವಾರ್ಯ ಆಗಿದೆ, ಹೀಗಾಗಿ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳಿ ಈಗ ಸಾರಿಗೆ ನೌಕರರು ಪ್ರತಿಭಟನೆಯ ಹಾದಿಯನ್ನ ತುಳಿತಾ ಇದ್ದಾರೆ. 5ನೇ ತಾರೀಕು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಸಾರಿಗೆ ಎಲ್ಲ ಸಿಬ್ಬಂದಿ. ಆಗ ಜನಸಾಮಾನ್ಯರಿಗೆ ಇದರಿಂದ ತೊಂದರೆ ಆಗೋದು ನಿಶ್ಚಿತ. ಅಷ್ಟರೊಳಗಡೆನೆ ಈ ಸಾರಿಗೆ ನೌಕರರನ್ನ ಕರೆದು ಸರ್ಕಾರ ಮಾತಾಡಿಸುತ್ತಾ, ಅವರ ಬೇಡಿಕೆಗಳಿಗೆ ಸ್ಪಂದಿಸುತ್ತಾ ಕಾನೋಣ. ಇನ್ನು ಆಗಸ್ಟ್ 5ನೇ ತಾರೀಕು ಸಾರಿಗೆ ನೌಕರರ ಮುಷ್ಕರ ನಡೆಯುತ್ತೆ. ಸಾರಿಗೆ ಕಾರ್ಮಿಕ ಸಂಘಟನೆಗಳು ಈ ಮುಷ್ಕರಕ್ಕೆ ಕರೆಯನ್ನ ನೀಡಿವೆ. ಸಾರಿಗೆ ನೌಕರರ ಬೇಡಿಕೆ ಈಡೇರಿಸಿಲ್ಲ, ಹೀಗಾಗಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಸಾರಿಗೆ ನೌಕರರು. ಹಲವು ಬಾರಿ ಬೇಡಿಕೆ ಇಟ್ಟರೂ ಕೂಡ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಂದಿಸಿಲ್ಲ. 2 ವಾರ ಕಳೆದರೂ ಕೂಡ ಸಭೆ ಕರೆಯದ ಹಿನ್ನೆಲೆ ಆಗಸ್ಟ್ 5ನೇ ತಾರೀಕು ಮುಷ್ಕರಕ್ಕೆ ನಿರ್ಧರಿಸಿದೆ ಈ ಒಕ್ಕೂಟ. ಸೊ 2 ವಾರ ಕಳೆದರೂ ಕೂಡ ಇವರು ಸಭೆನೂ ಕರೀಲಿಲ್ಲ, ಈ ಕಡೆ ಬೇಡಿಕೆಗೆ ಸ್ಪಂದಿಸಲೂ ಇಲ್ಲ. ಹೀಗಾಗಿ ನಮಗೆ ಪ್ರತಿಭಟನೆ ಅನ್ನುವಂಥದ್ದು ಅನಿವಾರ್ಯ ಆಗಿದೆ, ಹೀಗಾಗಿ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳಿ ಈಗ ಸಾರಿಗೆ ನೌಕರರು ಪ್ರತಿಭಟನೆಯ ಹಾದಿಯನ್ನ ತುಳಿತಾ ಇದ್ದಾರೆ. 5ನೇ ತಾರೀಕು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಸಾರಿಗೆ ಎಲ್ಲ ಸಿಬ್ಬಂದಿ. ಆಗ ಜನಸಾಮಾನ್ಯರಿಗೆ ಇದರಿಂದ ತೊಂದರೆ ಆಗೋದು ನಿಶ್ಚಿತ. ಅಷ್ಟರೊಳಗಡೆನೆ ಈ ಸಾರಿಗೆ ನೌಕರರನ್ನ ಕರೆದು ಸರ್ಕಾರ ಮಾತಾಡಿಸುತ್ತಾ, ಅವರ ಬೇಡಿಕೆಗಳಿಗೆ ಸ್ಪಂದಿಸುತ್ತಾ ಕಾನೋಣ. ಇನ್ನು ಆಗಸ್ಟ್ 5ನೇ ತಾರೀಕು ಸಾರಿಗೆ ನೌಕರರ ಮುಷ್ಕರ ನಡೆಯುತ್ತೆ. ಸಾರಿಗೆ ಕಾರ್ಮಿಕ ಸಂಘಟನೆಗಳು ಈ ಮುಷ್ಕರಕ್ಕೆ ಕರೆಯನ್ನ ನೀಡಿವೆ. ಸಾರಿಗೆ ನೌಕರರ ಬೇಡಿಕೆ ಈಡೇರಿಸಿಲ್ಲ, ಹೀಗಾಗಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಸಾರಿಗೆ ನೌಕರರು. ಹಲವು ಬಾರಿ ಬೇಡಿಕೆ ಇಟ್ಟರೂ ಕೂಡ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಂದಿಸಿಲ್ಲ. 2 ವಾರ ಕಳೆದರೂ ಕೂಡ ಸಭೆ ಕರೆಯದ ಹಿನ್ನೆಲೆ ಆಗಸ್ಟ್ 5ನೇ ತಾರೀಕು ಮುಷ್ಕರಕ್ಕೆ ನಿರ್ಧರಿಸಿದೆ ಈ ಒಕ್ಕೂಟ. ಸೊ 2 ವಾರ ಕಳೆದರೂ ಕೂಡ ಇವರು ಸಭೆನೂ ಕರೀಲಿಲ್ಲ, ಈ ಕಡೆ ಬೇಡಿಕೆಗೆ ಸ್ಪಂದಿಸಲೂ ಇಲ್ಲ. ಹೀಗಾಗಿ ನಮಗೆ ಪ್ರತಿಭಟನೆ ಅನ್ನುವಂಥದ್ದು ಅನಿವಾರ್ಯ ಆಗಿದೆ, ಹೀಗಾಗಿ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳಿ ಈಗ ಸಾರಿಗೆ ನೌಕರರು ಪ್ರತಿಭಟನೆಯ ಹಾದಿಯನ್ನ ತುಳಿತಾ ಇದ್ದಾರೆ. 5ನೇ ತಾರೀಕು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಸಾರಿಗೆ ಎಲ್ಲ ಸಿಬ್ಬಂದಿ. ಆಗ ಜನಸಾಮಾನ್ಯರಿಗೆ ಇದರಿಂದ ತೊಂದರೆ ಆಗೋದು ನಿಶ್ಚಿತ. ಅಷ್ಟರೊಳಗಡೆನೆ ಈ ಸಾರಿಗೆ ನೌಕರರನ್ನ ಕರೆದು ಸರ್ಕಾರ ಮಾತಾಡಿಸುತ್ತಾ, ಅವರ ಬೇಡಿಕೆಗಳಿಗೆ ಸ್ಪಂದಿಸುತ್ತಾ ಕಾನೋಣ. ಇನ್ನು ಆಗಸ್ಟ್ 5ನೇ ತಾರೀಕು ಸಾರಿಗೆ ನೌಕರರ ಮುಷ್ಕರ ನಡೆಯುತ್ತೆ. ಸಾರಿಗೆ ಕಾರ್ಮಿಕ ಸಂಘಟನೆಗಳು ಈ ಮುಷ್ಕರಕ್ಕೆ ಕರೆಯನ್ನ ನೀಡಿವೆ.
ಸಾರಿಗೆ ನೌಕರರ ಬೇಡಿಕೆ ಈಡೇರಿಸಿಲ್ಲ. ಹೀಗಾಗಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಸಾರಿಗೆ ನೌಕರರು. ಹಲವು ಬಾರಿ ಬೇಡಿಕೆ ಇಟ್ಟರೂ ಕೂಡ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಂದಿಸಿಲ್ಲ. 2 ವಾರ ಕಳೆದರೂ ಕೂಡ ಸಭೆ ಕರೆಯದ ಹಿನ್ನೆಲೆ ಆಗಸ್ಟ್ 5ನೇ ತಾರೀಕು ಮುಷ್ಕರಕ್ಕೆ ನಿರ್ಧರಿಸಿದೆ ಈ ಒಕ್ಕೂಟ. ಸೊ 2 ವಾರ ಕಳೆದರೂ ಕೂಡ ಇವರು ಸಭೆನೂ ಕರೀಲಿಲ್ಲ, ಈ ಕಡೆ ಬೇಡಿಕೆಗೆ ಸ್ಪಂದಿಸಲೂ ಇಲ್ಲ. ಹೀಗಾಗಿ ನಮಗೆ ಪ್ರತಿಭಟನೆ ಅನ್ನುವಂಥದ್ದು ಅನಿವಾರ್ಯ ಆಗಿದೆ. ಹೀಗಾಗಿ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳಿ ಈಗ ಸಾರಿಗೆ ನೌಕರರು ಪ್ರತಿಭಟನೆಯ ಹಾದಿಯನ್ನ ತುಳಿತಾ ಇದ್ದಾರೆ. 5ನೇ ತಾರೀಕು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಸಾರಿಗೆ ಎಲ್ಲ ಸಿಬ್ಬಂದಿ. ಆಗ ಜನಸಾಮಾನ್ಯರಿಗೆ ಇದರಿಂದ ತೊಂದರೆ ಆಗೋದು ನಿಶ್ಚಿತ. ಅಷ್ಟರೊಳಗಡೆನೆ ಈ ಸಾರಿಗೆ ನೌಕರರನ್ನ ಕರೆದು ಸರ್ಕಾರ ಮಾತಾಡಿಸುತ್ತಾ, ಅವರ ಬೇಡಿಕೆಗಳಿಗೆ ಸ್ಪಂದಿಸುತ್ತಾ ಕಾದ್ ನೋಡೋಣ. ಇನ್ನು ಆಗಸ್ಟ್ 5ನೇ ತಾರೀಕು ಸಾರಿಗೆ ನೌಕರರ ಮುಷ್ಕರ ನಡೆಯುತ್ತೆ. ಸಾರಿಗೆ ಕಾರ್ಮಿಕ ಸಂಘಟನೆಗಳು ಈ ಮುಷ್ಕರಕ್ಕೆ ಕರೆಯನ್ನ ನೀಡಿವೆ. ಸಾರಿಗೆ ನೌಕರರ ಬೇಡಿಕೆ ಈಡೇರಿಸಿಲ್ಲ. ಹೀಗಾಗಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಸಾರಿಗೆ ನೌಕರರು. ಹಲವು ಬಾರಿ ಬೇಡಿಕೆ ಇಟ್ಟರೂ ಕೂಡ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಂದಿಸಿಲ್ಲ. 2 ವಾರ ಕಳೆದರೂ ಕೂಡ ಸಭೆ ಕರೆಯದ ಹಿನ್ನೆಲೆ ಆಗಸ್ಟ್ 5ನೇ ತಾರೀಕು ಮುಷ್ಕರಕ್ಕೆ ನಿರ್ಧರಿಸಿದೆ ಈ ಒಕ್ಕೂಟ. ಸೊ 2 ವಾರ ಕಳೆದರೂ ಕೂಡ ಇವರು ಸಭೆನೂ ಕರೀಲಿಲ್ಲ, ಈ ಕಡೆ ಬೇಡಿಕೆಗೆ ಸ್ಪಂದಿಸಲೂ ಇಲ್ಲ. ಹೀಗಾಗಿ ನಮಗೆ ಪ್ರತಿಭಟನೆ ಅನ್ನುವಂಥದ್ದು ಅನಿವಾರ್ಯ ಆಗಿದೆ. ಹೀಗಾಗಿ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳಿ ಈಗ ಸಾರಿಗೆ ನೌಕರರು ಪ್ರತಿಭಟನೆಯ ಹಾದಿಯನ್ನ ತುಳಿತಾ ಇದ್ದಾರೆ. 5ನೇ ತಾರೀಕು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಸಾರಿಗೆ ಎಲ್ಲ ಸಿಬ್ಬಂದಿ. ಆಗ ಜನಸಾಮಾನ್ಯರಿಗೆ ಇದರಿಂದ ತೊಂದರೆ ಆಗೋದು ನಿಶ್ಚಿತ. ಅಷ್ಟರೊಳಗಡೆನೆ ಈ ಸಾರಿಗೆ ನೌಕರರನ್ನ ಕರೆದು ಸರ್ಕಾರ ಮಾತಾಡಿಸುತ್ತಾ, ಅವರ ಬೇಡಿಕೆಗಳಿಗೆ ಸ್ಪಂದಿಸುತ್ತಾ ಕಾದ್ ನೋಡೋಣ. ಇನ್ನು ಆಗಸ್ಟ್ 5ನೇ ತಾರೀಕು ಸಾರಿಗೆ ನೌಕರರ ಮುಷ್ಕರ ನಡೆಯುತ್ತೆ. ಸಾರಿಗೆ ಕಾರ್ಮಿಕ ಸಂಘಟನೆಗಳು ಈ ಮುಷ್ಕರಕ್ಕೆ ಕರೆಯನ್ನ ನೀಡಿವೆ. ಸಾರಿಗೆ ನೌಕರರ ಬೇಡಿಕೆ ಈಡೇರಿಸಿಲ್ಲ. ಹೀಗಾಗಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಸಾರಿಗೆ ನೌಕರರು. ಹಲವು ಬಾರಿ ಬೇಡಿಕೆ ಇಟ್ಟರೂ ಕೂಡ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಂದಿಸಿಲ್ಲ. 2 ವಾರ ಕಳೆದರೂ ಕೂಡ ಸಭೆ ಕರೆಯದ ಹಿನ್ನೆಲೆ ಆಗಸ್ಟ್ 5ನೇ ತಾರೀಕು ಮುಷ್ಕರಕ್ಕೆ ನಿರ್ಧರಿಸಿದೆ ಈ ಒಕ್ಕೂಟ. ಸೊ 2 ವಾರ ಕಳೆದರೂ ಕೂಡ ಇವರು ಸಭೆನೂ ಕರೀಲಿಲ್ಲ, ಈ ಕಡೆ ಬೇಡಿಕೆಗೆ ಸ್ಪಂದಿಸಲೂ ಇಲ್ಲ. ಹೀಗಾಗಿ ನಮಗೆ ಪ್ರತಿಭಟನೆ ಅನ್ನುವಂಥದ್ದು ಅನಿವಾರ್ಯ ಆಗಿದೆ. ಹೀಗಾಗಿ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳಿ ಈಗ ಸಾರಿಗೆ ನೌಕರರು ಪ್ರತಿಭಟನೆಯ ಹಾದಿಯನ್ನ ತುಳಿತಾ ಇದ್ದಾರೆ. 5ನೇ ತಾರೀಕು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಸಾರಿಗೆ ಎಲ್ಲ ಸಿಬ್ಬಂದಿ. ಆಗ ಜನಸಾಮಾನ್ಯರಿಗೆ ಇದರಿಂದ ತೊಂದರೆ ಆಗೋದು ನಿಶ್ಚಿತ. ಅಷ್ಟರೊಳಗಡೆನೆ ಈ ಸಾರಿಗೆ ನೌಕರರನ್ನ ಕರೆದು ಸರ್ಕಾರ ಮಾತಾಡಿಸುತ್ತಾ, ಅವರ ಬೇಡಿಕೆಗಳಿಗೆ ಸ್ಪಂದಿಸುತ್ತಾ ಕಾದ್ ನೋಡೋಣ.